ಸರಿಗಿದೆಯೇನ? ಎಷ್ಟೊತ್ತು ಮಾಡ್ತೀರಪ್ಪ? ಅವ್ರನ್ನ ಕಾಯಿಸೋದು ಸರಿಗಿರಲ್ಲ. ಫಸ್ಟ್ ಟೈಮ್ ಬೇರೆ ಮೀಟ್ ಮಾಡ್ತಾ ಇದೀವಿ, ಎಲ್ಲ ಸರಿಗಿರ್ಬೇಕಲ್ವಾ? ನೀವು ಸ್ವಲ್ಪ ಆರಾಮಾಗಿರಿ ಆಯ್ತಾ? ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಕರೆಕ್ಟ್ ಟೈಮ್ಗೆ ಹೋಗ್ತೀವಿ. ಆರ್ತಿ, ರೆಸ್ಟೋರೆಂಟ್ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟೊತ್ತಲ್ಲಿ ಟ್ರಾಫಿಕ್ ಬೇರೆ ಇರುತ್ತೆ, ಅವ್ರನ್ನ ಕಾಯಿಸಬಾರ್ದಲ್ವಾ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಫಸ್ಟ್ ಟೈಮ್ ನಾನು ಇನ್ಲಾಸ್ ನ ಮೀಟ್ ಮಾಡಕ್ ಹೋಗ್ತಿದೀವಿ. ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್. ಪೇರೆಂಟ್ಸ್ ನೋಡಕ್ಕೊಂದು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಕ್ಲಾಸಿ ಆಗಿದ್ದಾರೆ ಅಂತಾದ್ರೂ ಶಕುಂತಲಾ ದೇವಿ ಅವ್ರಿಗೆ ಅನ್ನಿಸ್ಬಾರ್ದಾ? ಸ್ವೀಟಿ ಪ್ಲೀಸ್, ಇವಾಗ ಈ ಮಾತೆಲ್ಲ ಬೇಕಾ? ಮಗಳ ಮದುವೆ ಅಂದ್ರೆ ಎಂಥವ್ರಿಗೆ ಆದ್ರೂ ಈ ರೀತಿ ತಳಮಳ ಒದ್ದಾಟ ಇದ್ದೇ ಇರುತ್ತೆ. ಇವರಿಬ್ರು ಇಷ್ಟು ಖುಷಿ ಪಡ್ಬಾರ್ದೇನೆ? ಬಾರ್ಗೋ, ನೀನ್ ಸುಮ್ನಿರು, ನನಗ್ ಗೊತ್ತಾಗಲ್ಲ. ಇವ್ರಿಗಿಲ್ಲ ಏನನ್ ಹೇಳ್ಬೇಕೋ ಹೇಳಿಲ್ಲ ಅಂದ್ರೆ ಅಲ್ಲಿ ನನ್ ಮರ್ಯಾದೆ ಹೋಗುತ್ತೆ. ನಕ್ಷತ್ರ, ನಾವೆಲ್ಲ ಹೊರಗಡೆ ಡಿನ್ನರ್ಗೆ ಹೋಗ್ತಾ ಇದೀವಿ. ಒಬ್ಳೆ ನೀನಿದ್ದೇನ್ ಮಾಡ್ತೀಯಾ? ನೀನು ನಮ್ ಜೊತೆ ಜಾಯ್ನ್ ಆಗು. ಓ ಕಮಾನ್, ನಾವೇನ್ ಫ್ಯಾಮಿಲಿ ಔಟಿಂಗ್ ಹೋಗ್ತಿದೀವ? ಯಾಕೆ ಹೋಗ್ತಿದೀವಿ, ಯಾರು ಇನ್ವೈಟ್ ಮಾಡಿದಾರೆ ಅಂತ ಸ್ವಲ್ಪ ತಲೆಲಿರ್ಲಿ. ಇವಳು ಅಲ್ಲಿ ಬಂದ್ ಏನ್ ಮಾಡ್ತಾಳೆ? ಹಾಗಲ್ಲ ಪಾಪು, ಒಬ್ಳೇ ಇರ್ಬೇಕಲ್ವಾ? ಅಭ್ಯಾಸ ಇದೆಯೋ ಇಲ್ವೋ? ಇಷ್ಟು ದೊಡ್ಡ ಮನೆಯಲ್ಲಿ ಹೆದರಿಕೆ ಆಗಲ್ವಾ? ಅಷ್ಟೊಂದಿದ್ರೆ ನೀವು ಅವಳ ಜೊತೆ ಇಲ್ಲೇ ಇರಿ. ನಾನೇ ನೀವ್ ಬರ್ಲೇಬೇಕು ಅಂತ ಕೇಳ್ಕೊಂಡಿಲ್ವಲ್ಲ, ನಾನು ಬಾರ್ಗೂ ಹೋಗ್ ಬರ್ತೀವಿ. ಮ್ಯಾಮ್, ಮದ್ವೆ ಮಾತುಕತೆ ಅಂದ್ರೆ ಅಪ್ಪ ಅಮ್ಮ ಇರ್ಲೇಬೇಕು, ನೀವೊಬ್ರೇ ಹೋಗಕ್ಕಾಗಲ್ಲ. ಅದು ನೀನ್ ಇನ್ನೊಂದ್ಸಲ. ಪರವಾಗಿಲ್ಲ ಆಂಟಿ, ನನಗ್ ಸ್ವಲ್ಪ ಸುಸ್ತು, ಜೊತೆಗೆ ತಲೆನೋವು ಬೇರೆ ಇದೆ. ನಾನು ಬರಕ್ಕಾಗಲ್ಲ, ನೀವು ಹೋಗಿ ಬನ್ನಿ. ನಕ್ಷತ್ರ, ಬರ್ತೀವಿ. ಚಂಪಾಗ್ ಹೇಳಿ ಡಿನ್ನರ್ ಮಾಡಿಸ್ಕೊಂತೀನಿ, ಆಯ್ತಾ? ಹೆದರಿಕೆ ಆದ್ರೆ ಏನಾದರೂ ಬೇಕಾದ್ರೆ ಕಾಲ್ ಮಾಡು. ಬೇಗ ಬಂದ್ಬಿಡ್ತೀವಿ, ಹುಷಾರು. ಹಾ, ಇನ್ನು 5 ನಿಮಿಷದಲ್ಲಿ ರೀಚ್ ಆಗ್ತೀವಿ. ನೀವು? ಓ, ಓಕೆ ಓಕೆ, ಫೈನ್, ಸಿಗೋಣ ಹಾಗಾದ್ರೆ. ಅಮ್ಮ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ನೀನ್ ಬಾ ಅಂದೆ, ನಾನ್ ಬಂದೆ. ಎಲ್ಲಿ ಅಂತ ನಾನು ಕೇಳಲಿಲ್ಲ, ನೀನು ಹೇಳಲ್ಲ. ಏನ್ ವಿಷಯ? ಅಮ್ಮ ಹೀಗ್ ಸ್ಮೈಲ್ ಮಾಡಿದ್ರೆ ಏನ್ ಅರ್ಥ? ಅಮ್ಮ ತುಂಬಾ ಖುಷಿಯಾಗಿದ್ದಾಳೆ ಅಂತ. ಅದೇ ಯಾಕೆ? ಇನ್ಯಾಕ್ ಬಾಸ್, ಮಗನ್ ಮದ್ವೆ ಅಂತ ನಾವು ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ಇವತ್ ಅವ್ರ ಜೊತೆನೆ ಡಿನ್ನರ್ ಅಂತೆ. ನೀನ್ ಬಾಯ್ ಸುಮ್ನೆ ಅಲ್ವಾ? ನಾನು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಅಮ್ಮ ಅಮ್ಮ, ಏನಮ್ಮ ಇದು? ನಿಜವಲ್ಲೂ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇದೀವಾ? ಹ್ಞೂ ಭೂಪತಿ, ಹೆಣ್ಣು ನೋಡೋ ಶಾಸ್ತ್ರದ ಮೊದಲು ಹೀಗೆ ಕ್ಯಾಶುವಲ್ ಆಗಿ ಮೀಟ್ ಮಾಡಿ ನಿಂಗೂ ಹುಡುಗಿಗೂ ಪರಿಚಯ ಮಾಡ್ಸೋಣ ಅಂತ. ಯಾಕೋ ಸುಮ್ಮನಿದ್ಯಾ? ಹುಡುಗಿ ಯಾರು, ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ ಒಂದು ಕೇಳ್ಬೇಕು ಅನ್ಸ್ತಿಲ್ವಾ? ನಿನಗ್ ಒಪ್ಪಿಗೆ ಇದೆಯಲ್ವಾ? ಅಷ್ಟ್ ಸಾಕು. ಬರೀ ನಂಗ್ ಮಾತ್ರ ಅಲ್ಲ ಭೂಪತಿ, ನಿಂಗೂ ಇಷ್ಟ ಆಗ್ತಾಳೆ ಅಂತ ಹುಡುಗಿನೇ ನೋಡಿದೀನಿ. ರೀ, ಅವ್ರನ್ನ ಎಂಟ್ರೆನ್ಸ್ ಅಲ್ಲೇ ಹೋಗಿ ವೆಲ್ಕಮ್ ಮಾಡೋಣ. ದಟ್ಸ್ ಅ ಗುಡ್ ಐಡಿಯಾ. ಏನ್ ಬೇಕಾಗಲ್ಲ, ಕೂತ್ಕೊಳ್ಳಿ. ಅವ್ರಿಗೆ ಹೇಗ್ ಬರ್ಬೇಕು ಅಂತ ಗೊತ್ತು.
ಮ್ಯಾಮ್, ಭೂಪತಿ ಸರ್ ಬಂದಾಗ ಹೇಗೆ ಆಕ್ಟ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಅಯ್ಯೋ ಭೂಪತಿ, ನೀವು ಶಕುಂತಲಾ ದೇವಿ ಮಗನ ಅಂತ ದೊಡ್ಡ ಕ್ವೆಶನ್ ಮಾರ್ಕ್ ಇರ್ಬೇಕು ನಿಮ್ ಫೇಸಲ್ಲಿ. ಆ ತರ ಲುಕ್ ಕೊಡಿ. ಅದ್ ನನಗೆ ಗೊತ್ತಿಲ್ವಾ? ನೀನ್ ಹೇಳ್ಕೊಟ್ ನಾನು ಮಾಡ್ಬೇಕಾ? ಏನ್ ಪಾಪು ಗುಸು ಗುಸು ಅಂತ ಮಾತಾಡ್ತಿದ್ದೀರಾ? ಏನು ಅಂತ ನಮಗೂ ಹೇಳ್ಬೋದಲ್ವಾ? ಗುಟ್ಟಾಗಿ ಮಾತಾಡ್ತಿದೀವಿ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಅಂತ ಅರ್ಥ ತಾನೆ? ಇಲ್ಲ ಅಂದ್ರೆ ಜೋರಾಗೆ ಮಾತಾಡಲ್ವಾ? ಶ್ವೇತಾ ಪ್ಲೀಸ್, ಎಲ್ಲರೂ ಏನೋ ಒಳ್ಳೇದು ನಡೀತಾ ಇದೆ ಅಂತ ಖುಷಿಯಾಗಿದ್ದೀವಿ. ಇಂಥ ಟೈಮ್ನಲ್ಲಿ ಹೀಗೆಲ್ಲ ಮಾತಾಡಿ ಮನ್ಸು ನೋಯಿಸ್ಬೇಡ. ಅಷ್ಟಕ್ಕೂ ಇವ್ರಂತದ್ ಕೇಳಬಾರ್ದು. ಏನು ಕೇಳಿದ್ರಿ ಇವಾಗ? ಸುಮ್ಮನೆ ಇದ್ರೆ ಸರಿ ಇಬ್ರು, ಇಲ್ಲ ಅಂದ್ರೆ ಎದ್ದೋಗ್ತೀನಿ ನಾನು. ಭೂಪತಿ, ನಿಜವಾಗ್ಲೂ ನಾನು ತೋರ್ಸಿದ ಹುಡುಗಿ ನಿನ್ ಮದ್ವೆ ಆಗ್ತೀಯಾ? ಅದ್ರಲ್ಲಿ ಅನುಮಾನನಮ್ಮ? ಅನುಮಾನ ಅಂತಲ್ಲ, ಆದ್ರೂ ನೋಡು, ಅಲ್ಲಿ ಕೂತಿದ್ದಾಳಲ್ಲ ಅವಳೇ ಹುಡುಗಿ, ಅವಳೇ ನಿನ್ ಹೆಂಡತಿ ಆಗ್ತಿರೋಳು ಅಂದ್ರೆ ಏನಂತ್ಯ? ಶ್ವೇತಾ? ಹಾ, ಶ್ವೇತಾನೇ. ಯಾಕೆ ಸರ್ಪ್ರೈಸ್ ಆಯ್ತಾ? ಅಲ್ಲಮ್ಮ, ಇವ್ರ ಬಗ್ಗೆ ನಿನ್ಗೆ ಹೇಗೆ ಗೊತ್ತು? ಹೇಗೆ ಅಂದ್ರೆ, ನಿಂಗೆ ಇವಳು ಗೊತ್ತಾಗೋ ಮೊದ್ಲೇ ನಂಗೆ ಅವಳು ಗೊತ್ತಿತ್ತು. ಇವಳೇ ನನ್ನ ಸೊಸೆ ಅಂತ ಫಿಕ್ಸ್ ಮಾಡಿದ್ದೆ. ಆದ್ರೆ ನಿಂಗೂ ಗೊತ್ತಿರ್ಲಿಲ್ಲ, ಅವಳಿಗೂ ಗೊತ್ತಿರ್ಲಿಲ್ಲ. ರಿಯಲಿ? ಪ್ರಪಂಚ ಇಷ್ಟು ಚಿಕ್ಕದು ಅಂತ ಫಸ್ಟ್ ಟೈಮ್ ಅನಿಸ್ತಿದೆ. ಮಗಂಗೆ ಏನ್ ಇಷ್ಟ ಆಗತ್ತೆ ಅಂತ ಅಮ್ಮಂಗೆ, ಅಮ್ಮಂಗೆ ಏನ್ ಇಷ್ಟ ಆಗತ್ತೆ ಅಂತ ಮಗಂಗೆ ಗೊತ್ತಿದ್ರೆ ಹೀಗೆ ಆಗೋದು. ಇಬ್ರು ಒಬ್ರನ್ನೇ ಇಷ್ಟಪಡ್ತಾ ಇದೀವಿ. ಮ್ಯಾಮ್, ಬಂದ್ರು. ಮ್ಯಾಮ್, ಭೂಪತಿ ಸರ್ನ ನೋಡಿ ಜಾಸ್ತಿ ಶಾಕ್ ರಿಯಾಕ್ಷನ್ ಎಲ್ಲ ಕೊಡ್ಬೇಡಿ. ನಿಮ್ಗೆ ಭೂಪತಿ ಸರ್ ಬಗ್ಗೆ ಗೊತ್ತು ಅಂತ ಶಕುಂತಲಾ ಮ್ಯಾಮಿಗೆ ಗೊತ್ತು. ಅದಕ್ಕೆ ಲೈಟಾಗಿ ಮ್ಯಾನೇಜ್ ಮಾಡಿ. ಅದ್ ನನಗ್ ಗೊತ್ತಿಲ್ವಾ? ನಿನ್ನ ಹತ್ರ ಹೇಳಿಸ್ಕೋಬೇಕಾ? ತುಂಬಾ ಕಾಯಿಸ್ಬಿಟ್ವಾ? ಇಲ್ಲ, ನಾವು ಈಗಷ್ಟೇ ಬಂದ್ವಿ. ಕಾದ್ರು ಯಾರಿಗೋಸ್ಕರ? ನಮ್ಮ ಅಳಿಯಂದ್ರಿಗೋಸ್ಕರನ ತಾನೆ. ತಪ್ಪಿಲ್ಲ ಬಿಡಿ. ಥ್ಯಾಂಕ್ಸ್. ಶ್ವೇತಾ, ಮೀಟ್ ಮೈ ಸನ್ ಭೂಪತಿ. ಭೂಪತಿ, ಇವಳೇ ಶ್ವೇತಾ. ಹಾಯ್. ಯಾಕೆ ಹಾಗೆ ನೋಡ್ತಾ ಇದೀಯಾ? ಯಾಕೆ ಅವತ್ತು ಫೋಟೋದಲ್ಲಿ ನೋಡಿದ್ದಕ್ಕೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಬೇರೆ ಥರ ಇದಾನಾ? ನನ್ನ ಫೋಟೋನ ಅವ್ರು ಯಾವಾಗ ನೋಡಿದ್ರು? ಅದೇ ಅವತ್ತು ನಿಮ್ಮ ತಾಯಿನೇ ಮದುವೆ ಪ್ರಸ್ತಾಪ ಇಟ್ಟು ನಿಂದು ಒಂದಷ್ಟು ಫೋಟೋಸ್ ಕಳಿಸಿದ್ರು ಶ್ವೇತಾ ನೋಡ್ಲಿ ಅಂತ.
ಅಮ್ಮ ಇದೇ ಮನೆ ಇಳ್ಕೊ. ಆಯುಷ್ವರ್ ಸರಿಯಾಗಿ ವಿಚಾರಿಸಿದ್ಯಾ ತಾನೆ? ಹ್ಞೂಮ್ಮ, ಸರಿಯಾಗಿ ವಿಚಾರಿಸಿನೇ ಇಲ್ಲಿಗೆ ಬಂದಿರೋದು. ಲೊಕೇಶನ್ ಕೂಡ ಎಕ್ಸಾಕ್ಟ್ ಆಗಿದೆ. ಇಳ್ಕೊ. ಆದ್ರೆ ಇನ್ ಮುಂದೆ ಅವನ್ ಬರೀ ಮಗನಾಗಿ ಆಫೀಸಿಗೆ ಬರಲ್ಲ, NPR ಗ್ರೂಪ್ನ CEO ಆಗಿ ಬರ್ತಾನೆ. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಅ ನ್ಯೂ CEO, ಮಿಸ್ಟರ್ ಭೂಪತಿ. ನನ್ನ ಬದುಕಲ್ಲಿ ಯಾಕೆ ಹಿಂಗಾಗ್ತಿದೆ ದೇವ್ರೆ? ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ಸುಳ್ಳು ಮಾಡ್ತಿದ್ಯಾ? ಆ ಮನೆ ನಂದು ಅಂದ್ಕೊಂಡೆ, ಅಲ್ಲಿಂದ ಹೊರಗೆ ಬಿದ್ದೆ. ಆ ಮನೆಯವರು ನನ್ನವರು ಅಂದ್ಕೊಂಡೆ, ನಾನು ಅವ್ರ ರಕ್ತನೇ ಅಲ್ಲ ಅಂತ ಸಾಬೀತು ಮಾಡಿದೆ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಾಗ ನನಗೆ ಅಂತ ಉಳ್ದೋನು ಭೂಪತಿ ಒಬ್ನೇ. ಇಬ್ರು ಚೆನ್ನಾಗೇ ಇದ್ವಿ. ಅಲ್ಲೂ ನೀನು ಸುಮ್ಮನಿರ್ದೆ ನನ್ನ ಮನಸ್ಸಲ್ಲಿ ಏನೇನೋ ಗೊಂದಲ ಹುಟ್ಟಿಸಿ ನಾನು ಅವನ್ನ ಪ್ರೀತಿಸೋ ಥರ ಮಾಡಿದೆ. ಆದರೆ ಏನು ಬಂತು? ಇವಾಗ ಅವನು ಆಕಾಶ ಆದರೆ ನಾನು ಭೂಮಿ. ಇಲ್ಲ, ಅದಕ್ಕೂ ಕೆಳಗೆ ಪಾತಾಳ ಪಾತಾಳ. ನಾನು ಅವನ್ನ ಪ್ರೀತಿಸೋದು ಬಿಡು, ಅವನ ಪಕ್ಕ ನಿಲ್ಲೋಕ್ಕೂ ಯೋಚನೆ ಮಾಡೋಷ್ಟು ವ್ಯತ್ಯಾಸ ಇದೆ ನಮ್ಮ ಮಧ್ಯೆ. ಅವನು ಒಟ್ಟು ಶ್ರೀಮಂತ, ಕೋಟ್ಯಾಧಿಪತಿ. ಆದರೆ ನಾನು ಓ ಮೈ ಗಾಡ್, ನನ್ನ ಬರ್ತ್ಡೇ ದಿನ ಯಾವುದೋ ಹುಡುಗನ್ ಪ್ರಪೋಸಲ್ ಬಂದಿದೆ, ಅವ್ನ್ ಫೋಟೋ ಕಳ್ಸಿದಾರೆ ಅಂತ ಹೇಳಿದ್ರಲ್ಲ, ಅದ್ ಇವ್ರದಾ? ಏನೇ ಹೀಗೆ ಕೇಳ್ತಾ ಇದೆಯಾ ಶ್ವೇತಾ? ಭೂಪತಿ ಫೋಟೋನಾ ಅಂತ? ಅವತ್ ನಾವು ಇವ್ರ ಫೋಟೋನೇ ತಾನೇ ತೋರಿಸಿದ್ದು. ಓ ಗಾಡ್, ನೀನ್ ತೋರ್ಸಿದ್ದು ಇವ್ರ ಫೋಟೋನಾ? ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಫೋಟೋನೇ ನೋಡಿಲ್ಲ. ಭೂಪತಿ, ನಿಮಗೆ ನೆನಪಿದ್ಯಾ ಅವತ್ತು ರೆಸ್ಟೋರೆಂಟಲ್ಲಿ ನನ್ನ ಜೊತೆ ಜೋರಾಗಿ ಜಗಳ ಮಾಡಿಕೊಂಡು ಮನೆಗೆ ವಾಪಸ್ ಹೋದೆ. ಅವತ್ತಿ ಮದುವೆ ಪ್ರಪೋಸಲ್ ವಿಷಯ ಬೇರೆ ಬಂದಿತ್ತು. ಅದ್ರ ಬಗ್ಗೆ ವಿಚಾರಿಸೋಕ್ಕಾಗಲಿ ಅಥವಾ ಫೋಟೋ ನೋಡೋಕ್ಕಾಗಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಲ್ಲ ರೀ, ಇವ್ರೇನು ಬೀಳ್ತಾರೆ? ಆರ್ತಿ, ಅವಳು ಮದುವೆಗೆ ಒಪ್ಕೊಂಡ್ಲಲ್ಲ, ನಮ್ಗೆ ಅಷ್ಟು ಸಾಕು. ಇನ್ನೇನು ಮಾತಾಡಕ್ ಹೋಗ್ಬೇಡ. ಅವತ್ತು ಯಾರು ಅಂತ ಗೊತ್ತಿಲ್ಲದೆ ಜಗಳ ಮಾಡಿದ ಹುಡುಗನ ಜೊತೆ ಇವತ್ತು ಈ ಥರ ಮೀಟ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೂ ಅಷ್ಟೇ. ನಾನು ಆಡ್ಸಿರೋ ಹುಡುಗಿ ನನ್ನ ಮಗಂಗೆ ಮೊದಲಿಂದ ಪರಿಚಯ ಇದ್ದಾಳೆ ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ಏನ್ ಭೂಪತಿ, ಮದ್ವೆ ಬೇಡ, ಈಗಲೇ ಆಗಲ್ಲ ಅಂತೆಲ್ಲ ಅಂತಿದ್ದೆ, ಈಗ ಅರ್ಥ ಆಯ್ತು ಬಿಡು. ಬಾಯ್ ಬಿಟ್ಟು ಹೇಳೋದೇನು ಬೇಡ. ಯಾರು ಬೇಕಿತ್ತು? ನಾನು ತುಳಸಿ ಅಂತ. ಇದು ಚಂದ್ರಶೇಖರ್ ಅವ್ರ ಮನೆ ಅಲ್ವಾ? ಹಾಂ. ನಾನು ಅವ್ರ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಕರಿತೀರಾ? ಅದು ಮೇಡಮ್, ಅವ್ರ ಮನೇಲಿಲ್ಲ, ಎಲ್ಲರೊಟ್ಟಿಗೆ ಹೊರಗಡೆ ಹೋಗಿದ್ದಾರೆ. ಬರೋದಿನ್ನೂ ತಡ ಆಗ್ಬೋದು. ಅದೇನು ವಿಷಯ ಅಂತ ಹೇಳಿ, ನಾನಾರು ತಿಳಿಸ್ತೀನಿ. ಇಲ್ಲ ಇಲ್ಲ, ನಾನು ನೇರವಾಗಿ ಅವ್ರ ಹತ್ರನೇ ಮಾತಾಡಬೇಕು, ಅದಕ್ಕೆ ಬಂದೆ. ಆದರೆ ಅವರೇ ಇಲ್ವಲ್ಲ, ನಾಳೆ ಬರ್ತೀರಾ? ನಾಳೆ ಸ್ವಲ್ಪ ಕಷ್ಟ.
ಪರವಾಗಿಲ್ಲ, ನಾನಿಲ್ಲೇ ಹೊರಗಡೆ ಕಾರಲ್ಲಿ ಕೂತ್ಕೊಂಡು ಕಾಯ್ತೀನಿ. ಇನ್ನೇನು 1 ಗಂಟೆ ಒಳಗಡೆ ಬರ್ಬೋದಲ್ವಾ? ಅವ್ರು ಬಂದಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟೆ ಹೋಗ್ತೀನಿ. 1 ಗಂಟೆಗೆಲ್ಲ ಬರ್ತಾರೆ ಅಂತ ಅನಿಸ್ತಿಲ್ಲ, ಸ್ವಲ್ಪ ತಡ ಆಗ್ಬೋದು. ಕಾರಲ್ಲೆಲ್ಲ ಏನಕ್ಕೆ ವೇಟ್ ಮಾಡ್ತೀರಾ? ಬನ್ನಿ, ಒಳಗಡೆ ಕೂತೀರಿ. ಅಯ್ಯೋ, ದಟ್ಸ್ ಓಕೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾ ಹೊರಗಡೆನೇ ಇರ್ತೀನಿ. ಪರವಾಗಿಲ್ಲ ಮೇಡಮ್, ಬನ್ನಿ. ಇರಿ, ಕುಡಿಯೋಕೇನಾದ್ರೂ ತರ್ತೀನಿ. ಅಮ್ಮ, ಎಷ್ಟೊತ್ತಾಗುತ್ತೋ ಏನೋ, ಸುಮ್ಮನೆ ಯಾಕೆ ಕಾಯ್ತೀಯಾ? ಇರ್ಲಿ ಬಿಡು ಪುಟ್ಟ, ಕಾಯೋಣ. ನನ್ನ ಮನಸ್ಸಿಗೆ ಇವತ್ತೇನೋ ಒಂದು ಒಳ್ಳೇದಾಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. 23 ವರ್ಷದ ಹಿಂದೆ ನಡೆದಿರೋ ತಪ್ಪು ಇವತ್ತು ಸರಿ ಹೋಗೇ ಹೋಗುತ್ತೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಿಮ್ಮವ್ರು ಈ ಕಡೆನೇ ನೋಡ್ತಾ ಇದ್ದಾರೆ. ಡ್ರಾಮಾ ಕಂಟಿನ್ಯೂ ಮಾಡಿ. ನೋಡ್ಲಿ ಅಂತ ತಾನೆ ಹೀಗೆ ಮಾಡ್ತಿರೋದು. ಇವಾಗ ನೋಡ್ತಿರು ಅವನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ನಾನು ಹಿಂದೆನೇ ಬರಬೇಕು, ಹಾಗೆ ಮಾಡ್ತೀನಿ. ಶ್ವೇತಾ, ಯಾಕೆ ಚೆನ್ನಾಗಿಲ್ವಾ? ಬೇರೆ ಏನಾದರೂ ಆರ್ಡರ್ ಮಾಡ್ಲಾ? ಹಾಗೇನಿಲ್ಲ. ಮತ್ತೇನು ತಿಂತ ಇಲ್ಲ? ಸಾರಿ, ಐ ಬಿ ಬ್ಯಾಕ್. ಶ್ವೇತಾ, ಇಸ್ ಎವ್ರಿಥಿಂಗ್ ಓಕೆ? ಯಾ, ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ಅವನು ಹಿಂದೆ ಬರಲಿ ಅಂತ ಹೋಗ್ತಿರೋದು, ನೀನಲ್ಲ. ಭೂಪತಿ, ಏನು ಹಂಗೆ ನೋಡ್ತಿದ್ಯಾ? ಇನ್ಮೇಲೆ ನಿನ್ನ ಪಾಡಿಷ್ಟೆ. ಇವಳು ಆಡಿಸ್ದಂಗೆ ಆಡಬೇಕು. 4 ದಿನಕ್ಕೆ ಸಾಕಪ್ಪ ಇವಳು ಸವಾಸ ಅಂತ ಅನಿಸ್ಲಿಲ್ಲ ಅಂದರೆ ನೋಡು. ಡ್ಯಾಮ್ ದಿಸ್ ಗೈ. ಹುಡುಗಿ ಎದ್ದು ಬಂದಿದ್ದಾಳೆ, ಅಪ್ಸೆಟ್ ಇದ್ದಾಳೆ ಅಂತ ಗೊತ್ತಿದ್ರು ಆರಾಮಾಗಿ ತಿಂತಿದ್ದಾನೆ. ಎದ್ದು ಹಿಂದೆ ಬರಬೇಕು, ವಿಚಾರಿಸ್ಬೇಕು ಅನ್ನೋ ಅಷ್ಟು ಕಾಮನ್ ಸೆನ್ಸು ಇಲ್ವಾ ಇವನಿಗೆ? ಗಾಡ್. ಈ ವೀರ ಇನ್ನೂ ಅವಳಿಂದ ಎದ್ದು ಬಂದಿಲ್ಲ ಅಂತ ಅಲ್ಲಿಂದಾನೆ ಉರ್ಕೊಂಡು ಕಾಲ್ ಮಾಡ್ತಿದ್ದಾಳೆ. ಯಪ್ಪ ಕರ್ಮ. ಅಯ್ಯೋ, ಸ್ಪೂನ್ ಬಿದ್ದೋಯ್ತು, ಸಾರಿ. ಅವ್ನ ಲೈಫಲ್ಲೇ ಊಟ ತಿಂಡಿ ನೋಡಿಲ್ವಂತ ಮತ್ತೇನು ಹಾಕಿ ತಿಂತ ಕೂತಿರೋದು? ಎದ್ದು ನಾನು ಹಿಂದೆ ಬರಬೇಕು ಅನ್ನೋದು ಗೊತ್ತಾಗಲ್ವಾ ಅವನಿಗೆ? ಹ್ಞೂ ಮ್ಯಾಮ್, ನಾನು ಅದೇ ಅನ್ಕೊಂಡೆ. ಯಾರೇ ಇಲ್ಲದೆ ಕೂತಿದ್ದಾರೆ. ನೀವು ಎದ್ದೋಗಿರೋದು ಅವ್ರಿಗೆ ಮ್ಯಾಟ್ರೇ ಅಲ್ಲ ಅನ್ನೋ ಥರ. ನೀನೇನ್ ಮಾಡ್ತಿದ್ಯಾ? ನಿಂತಿದ್ದೀನಿ ಮ್ಯಾಮ್, ಸಾಕಾಗಿದೆ. ಇಡಿಯಟ್, ನೀನ್ ಚೆನ್ನಾಗಿ ತಿಂದು ಕೊಬ್ಲಿ ಅಂತ ನಾನು ನಿನ್ನನ್ನು ಕರ್ಕೊಂಡು ಬಂದಿಲ್ಲ. ನನ್ನ ಕೆಲ್ಸಕ್ಕೆ ಏನಕ್ಕಾದ್ರೂ ಬರ್ಲಿ ಅಂತ ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಿತ್ತು. ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವನು ಇಲ್ಲಿಗೆ ಬರ್ಬೇಕು. ನಾನಾ? ಹೇಳ್ದಷ್ಟು ಮಾಡು. ಅವನೇನಾದ್ರೂ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ನನ್ನು ಅರ್ಧಕ್ಕೆ ಎಬ್ಬಸ್ ಓಡಿಸ್ತೀನಿ. ನಾನು ಚಂದ್ರ ಅಂಕಲ್ ಕಾಲ್ ಮಾಡಿ ಇಷ್ಟೊತ್ತಿಗೆ ಬರ್ತಾರೆ ಅಂತ ವಿಚಾರಿಸ್ತೀನಿ.
ಹಲೋ ಹೇಳಮ್ಮ. ಹಲೋ ಅಂಕಲ್, ಒಂದು ನಿಮಿಷ ಮಾತಾಡ್ಬೋದಾ? ಬ್ಯುಸಿ ಇದ್ದೀರಾ? ಇಲ್ಲಮ್ಮ ಹೇಳು. ಮನೇಲಿ ನೀನು ಒಬ್ಳೇ ಇರೋದು ಬೋರ್ ಆಗ್ತಿದ್ಯಾ? ಇಲ್ಲ, ಇಲ್ಲೊಬ್ರು ಹೆಂಗ್ಸ್ ಬಂದಿದ್ದಾರೆ. ಅವರೇನೋ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಯಾರೋ ಸಹಾಯ ಕೇಳ್ಕೊಂಡ್ ಬಂದಿರಬೇಕು. ನಾನಿನ್ನೂ ಬರೋದು ತಡ ಆಗುತ್ತೆ. ನಾಳೆ ಬಂದು ಮೀಟ್ ಮಾಡಕ್ಕೆ ಹೇಳು. ನಮ್ದಿನ್ನೂ ಇಲ್ಲಿ ಊಟ ಮುಗ್ದಿಲ್ಲ. ಹೌದಾ? ಸರಿ ಅಂಕಲ್, ಹಾಗೆ ಹೇಳ್ತೀನಿ. ಬಾಯ್. ಮೇಡಮ್, ಅವ್ರು ಬರೋದು ತುಂಬ ತಡ ಆಗುತ್ತಂತೆ. ನೀವು ನಾಳೆ ಬರ್ತೀರಾ? ನಾಳೆ ಸಿಗ್ತಾರಂತೆ. ಅಯ್ಯೋ, ನಾಳೆನಾ? ನಾಳೆ ಕಷ್ಟ ಅಮ್ಮ. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಕಾಯ್ತೀನಿ. ಅಮ್ಮ, ನಾಳೆ ಬೆಳಗ್ಗೆ ನಿಂಗೆ ಆಪರೇಷನ್ ಇದೆ, ರೆಸ್ಟ್ ಮಾಡ್ಬೇಕಲ್ವಾ? ಇಲ್ಲೇ ಕಾಯ್ಕೊಂಡು ಕುತ್ಕೊಂಡ್ರೆ ನಿದ್ದೆ ಯಾವಾಗ ಮಾಡ್ತೀಯಾ ಹೇಳು? ಪರವಾಗಿಲ್ಲ ಪುಟ್ಟ, ನಾಳೆ ಆಗದಿದ್ರೆ ಮುಂದಿನ ವಾರ ಮಾಡಿಸಿದ್ರಾಯ್ತು. ಆದರೆ ಇವತ್ತು ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ಬಿಟ್ಟೆ ನಾನು ಇಲ್ಲಿಂದ ಹೊರಡೋದು. ಅವ್ರು ಬರೋದು ಎಷ್ಟೊತ್ತಾದರೂ ಪರವಾಗಿಲ್ಲ, ಕಾಯ್ತೀನಿ. ಇವತ್ತು ಅವ್ರಿಗೆ ಎಲ್ಲ ಸತ್ಯ ಗೊತ್ತಾಗಲೇಬೇಕು. ಪ್ಲೀಸ್ ಅಮ್ಮ, ಹೆಲ್ತ್ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ನನಗೋಸ್ಕರನಾದರೂ ನನ್ನ ಮಾತು ಕೇಳು. ನಿನಗೆ ರೆಸ್ಟ್ ಬೇಕು. ಈ ಆಪರೇಷನ್ ಒಂದು ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ನೋಡ್ಕೊಂಡ್ರಾಯ್ತು. ಬಾ ಹೋಗೋಣ. ಮಾ ಪ್ಲೀಸ್. ಸರಿ ಅಮ್ಮ, ಇನ್ನೊಂದು ದಿವಸ ಬರ್ತೀವಿ. ಹಾಂ, ಥ್ಯಾಂಕ್ಸ್ ಕಣಮ್ಮ. ನಾವು ಯಾರು ಏನು ಅಂತ ಏನೂ ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿ ಉಪಚಾರ ಮಾಡಿದ್ಯಾ. ನಿನ್ನ ಹೆಸರೇನಮ್ಮ? ನಕ್ಷತ್ರ.